ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ತುಂಬ ಬೇಸಿಕ್ ಮಿಸ್ಟೇಕ್ ಮಾಡ್ತೀವಿ. ಬಹಳಷ್ಟು ಜನ ಬೇಸಿಕ್ ಮಿಸ್ಟೇಕ್ ಮಾಡ್ತಾರೆ. ಸೊ ಈ ಬೇಸಿಕ್ ಮಿಸ್ಟೇಕ್ಸ್ ಏನು, ಇದನ್ನು ಕರೆಕ್ಷನ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಈ ಮಿಸ್ಟೇಕ್ಸಿಂದ ಆಗುವಂತಹ ಸಮಸ್ಯೆ ಏನು, ನೀವೇನೋ ಸರಿ ಅಂತ ಅಂದ್ಕೊಂಡು ಹೇಳಿಬಿಡ್ತೀರಾ, ಆದರೆ ಅದು ಇನ್ನೊಬ್ಬರಿಗೆ ಸರಿ ಅಂತ ಅನಿಸೋದಿಲ್ಲ, ಅಲ್ಲೇನೋ ಮಿಸ್ಟೇಕ್ ಇದೆ ಅಂತ ಅನಿಸುತ್ತೆ. ನಿಮ್ಮ ಟೋಟಲ್ ಸೆಂಟೆನ್ಸ್ ನೀವೇನು ಮೆಸೇಜ್ ಹೇಳಬೇಕು ಅಂತಿರ್ತೀರಾ ಅದು ಅವರಿಗೆ ಕನ್ವೆ ಆಗೋದಿಲ್ಲ, ಜಸ್ಟ್ ಬಿಕಾಸ್ ಯು ಆರ್ ಮೇಕಿಂಗ್ ಬೇಸಿಕ್ ಆ್ಯಂಡ್ ಸ್ಮಾಲ್ ಮಿಸ್ಟೇಕ್. ಓಕೆ, ಸೊ ಇದನ್ನೆಲ್ಲ ನಾವು ಯಾವ ಥರ ಓವರ್ಕಮ್ ಮಾಡೋದು, ಇದರಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನ ಇವತ್ತು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ಫ್ರೀಲಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಬಿಕಾಸ್ ದೆರ್ ಆರ್ ಐ ಥಿಂಕ್ ಒಂದು 25-26 ಸೆಂಟೆನ್ಸ್ ಇದೆ. ಅದನ್ನೆಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಟ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಹಾಗೆ ಈ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಏನಪ್ಪ ಬೇಸಿಕ್ ಮಿಸ್ಟೇಕ್ಸ್ ಅಂದರೆ, ಇವರೇನೋ ಮಿಸ್ಟೇಕ್ಸ್ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಎಲ್ಲರೂ ಮಾಡ್ತಾರೆ ಇದು. ಆಫ್ ಕೋರ್ಸ್ ಸ್ಟಾರ್ಟಿಂಗಲ್ಲಿ ನೀವು ಬೇಸಿಕ್ ಲೆವೆಲಲ್ಲಿ ಇಂಗ್ಲೀಷ್ ಕಲಿಬೇಕಾದ್ರೆ ಖಂಡಿತವಾಗ್ಲೂ ಬೇಸಿಕ್ ಲೆವೆಲಲ್ಲಿ ಅಂತಲ್ಲ, ಅಲ್ಪ ಸ್ವಲ್ಪ ಇಂಗ್ಲೀಷ್ ಮಾತಾಡೋರು ಕೂಡ ಈ ಮಿಸ್ಟೇಕ್ಸನ್ನು ಮಾಡೇ ಮಾಡ್ತಾರೆ. ಓಕೆ, ಸೊ ಏನು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡಿ, ಎರರ್ ಕರೆಕ್ಷನ್ ಬೇಸಿಕ್ ಲೆವೆಲ್. ಎರರ್ ಕರೆಕ್ಷನ್ ಅಂದರೆ, ಎರರ್ ಅಂದರೆ ಮಿಸ್ಟೇಕ್, ಅದನ್ನು ನಾನು ಕರೆಕ್ಷನ್ ಮಾಡ್ತೀನಿ. ಏನು ತಪ್ಪಿದೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಫೈಂಡ್ ಔಟ್ ಮಾಡಿ, ಅದನ್ನು ನಾನು ಕರೆಕ್ಷನ್ ಮಾಡ್ತೀನಿ. ಓಕೆ, ಸೊ ಇಲ್ಲಾಂದ್ರೆ ನಾನೇ ಹೇಳ್ತೀನಿ ನೋಡಿ. ರೈಟ್, ಸೊ ಫಸ್ಟ್ ಒನ್, she go to school every day. She go to school every day. ಇದರಲ್ಲಿ ಏನು ಮಿಸ್ಟೇಕ್ ಇದೆ? ನಿಮಗೆ ಅನಿಸುತ್ತೆ ಏನು ಮಿಸ್ಟೇಕ್ ಇಲ್ವಲ್ಲ, ಎಲ್ಲ ಸರಿನೇ ಇದೆಯಲ್ಲ, ಕರೆಕ್ಟಾಗಿದೆಯಲ್ಲ, ಇವರೇನೋ ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ದಾರೆ. ಶಿ ಗೋ ಟು ಸ್ಕೂಲ್ ಎವ್ರಿ ಡೇ. ಶಿ ಇದೆ, ಗೋ ಇದೆ, ಟು ಸ್ಕೂಲ್ ಇದೆ, ಎವ್ರಿ ಡೇ. ಅವಳು ಪ್ರತಿದಿನ ಶಾಲೆಗೆ ಹೋಗ್ತಾಳೆ. ಸರಿನೇ ಇದೆಯಲ್ಲ ಅಂತ ಅನ್ಕೋತೀರಾ, ರೈಟ್? ಬಟ್ ಇಲ್ಲೇನೋ ಒಂದು ಸಣ್ಣ ಮಿಸ್ಟೇಕ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಎರಡನೇದು ನೋಡಿ, he don't like milk. He don't like milk. ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ. ಓಕೆ, ಏನೆಂತ ಹೇಳಿ ನೋಡೋಣ. ಎರಡನೇದು, ಓಕೆ, ಐ ಆಮ್ ಗೋ ಟು ಮಾರ್ಕೆಟ್ ನಾವ್. ಐ ಆಮ್ ಗೋ ಟು ಮಾರ್ಕೆಟ್ ನಾವ್. ಈಗ 3 ಸೆಂಟೆನ್ಸು ನೀವು ನೋಡಿದ್ರಲ್ವಾ, ಇದರಲ್ಲಿ ಏನೇನು ಮಿಸ್ಟೇಕ್ ಇದೆ ಅನ್ನೋದಂತ ಐಡೆಂಟಿಫೈ ಮಾಡಿದ್ರಾ? ಫಸ್ಟ್ ಸೆಂಟೆನ್ಸಲ್ಲಿ ಏನು ನೋಡಿ, ಶಿ ಗೋ ಟು ಸ್ಕೂಲ್ ಎವ್ರಿ ಡೇ. ಇದರಲ್ಲಿ ಏನು ಮಿಸ್ಟೇಕ್ ಇದೆ ನೀವು ಐಡೆಂಟಿಫೈ ಮಾಡಿದ್ರಾ? ಎಸ್. ಈಗ ಇಲ್ಲಿ ಗೋ ಅಂತಿದೆಯಲ್ವಾ, ಗೋ ಅಂತಿರೋದು ರಾಂಗ್. ನಾವು ಗೋ ಟು ಸ್ಕೂಲ್ ಅಲ್ಲ, ಶಿ ಗೋಸ್. ES. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಶಿ ಗೋ ಅಂತ ಬರೋದಿಲ್ಲ, ಶಿ ಗೋಸ್ ಟು ಸ್ಕೂಲ್, ಬಿಕಾಸ್ ಇಲ್ಲಿ ಎವ್ರಿ ಡೇ ಅಂತಿದೆ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಸೊ ಶಿ ಬಂದಾಗ, ಅಥವಾ ಹಿ, ಶಿ, ಇಟ್ ಅಥವಾ ಹೆಸರು ಏನಾದರೂ ಬಂದರೆ ನಾವಲ್ಲಿ ಪ್ರೆಸೆಂಟ್ ಸಿಂಪಲ್ಗೆ ES ಹಾಕ್ತೀವಿ. ಶಿ ಗೋಸ್, ಶಿ ಕಮ್ಸ್, ಶಿ ರೀಡ್ಸ್, ಶಿ ರೈಟ್ಸ್, ಈ ಥರನೇ ಹೇಳಬೇಕೆ ಹೊರತು ಶಿ ಗೋ ಅಂತ ಬರೋದಿಲ್ಲ. ಓಕೆ, ನಾವು ನೆಕ್ಸ್ಟ್ ನೋಡಿ, ಹಿ ಡೋಂಟ್ ಲೈಕ್ ಮಿಲ್ಕ್. ಏನು ತಪ್ಪಿದೆ? ಐ ಡೋಂಟ್ ಲೈಕ್ ಮಿಲ್ಕ್, ಹಿ ಡೋಂಟ್ ಲೈಕ್ ಮಿಲ್ಕ್. ತಪ್ಪೇನಿದೆ? ಎರಡು ಸರಿ ಇದೆಯಲ್ವ. ನನಗೆ ಹಾಲು ಅಂದರೆ ಇಷ್ಟ, ನನಗೆ ಹಾಲು ಇಷ್ಟ ಇಲ್ಲ, ನಾನು ಹಾಲು ಕುಡಿಯಲ್ಲ. ಐ ಡೋಂಟ್ ಲೈಕ್ ಮಿಲ್ಕ್, ಹಿ ಡೋಂಟ್ ಲೈಕ್ ಮಿಲ್ಕ್. ಏನು ಮಿಸ್ಟೇಕ್ ಇದೆ ಇಲ್ಲಿ? ಸೊ ದ ಮಿಸ್ಟೇಕ್ ಇಸ್ ಸಿಂಪಲ್. ಇವೆಲ್ಲ ಸಿಂಪಲ್. ಹೌದಾ, ಇದು ಹಿಂಗಿದೆಯಾ, ಇದು ಹಿಂಗೆ ಹೇಳಬೇಕಾ? ಎಸ್, ಆಫ್ ಕೋರ್ಸ್ ಸಿಂಪಲ್, ಆದರೆ ಇದು ತುಂಬ ದೊಡ್ಡ ಮಿಸ್ಟೇಕ್. ಓಕೆ, ಸೊ ಹಿ ಡೋಂಟ್ ಅಲ್ಲ, ಅಗೇನ್ ಹಿ ಡಸಂಟ್. ಹಿ ಡಸಂಟ್.
ಸೊ ನಾವಿಲ್ಲಿ ಹಿ ಶಿ ಇಟ್ ಅಂತ ಬಂದರೆ ಹಿ ಶಿ ಇಟ್ ಅಥವಾ ಹೆಸರು ಸಿಂಗಲ್ ಪರ್ಸನ್ ಬಂದರೆ ಅದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಹಿ ಡಸಂಟ್ ಲೈಕ್ ಮಿಲ್ಕ್, ಹಿ ಡಸಂಟ್ ಲೈಕ್ ಮಿಲ್ಕ್, ಹಿ ಡಸಂಟ್ ಲೈಕ್ ಕಾಫಿ, ಹಿ ಡಸಂಟ್ ಲೈಕ್ ಫುಟ್ಬಾಲ್, ಹಿ ಡಸಂಟ್ ಲೈಕ್ ಕ್ರಿಕೆಟ್, ಈ ಥರ ಹೇಳಬೇಕೆ ಹೊರತು ಹಿ ಡೋಂಟ್ ಅಂತ ಹೇಳಲ್ಲ. ನಾವು ಡಾಟ್ ಎಲ್ಲೂ ಯೂಸ್ ಮಾಡ್ತೀವಿ ಅಂದರೆ ಐ ಯು ವಿ ದೇಗೆ ಮಾತ್ರ ನಾವು ಡೋಂಟ್ ಯೂಸ್ ಮಾಡ್ತೀವಿ. ಐ ಡೋಂಟ್ ಲೈಕ್ ಮಿಲ್ಕ್, ವಿ ಡೋಂಟ್ ಲೈಕ್ ಮಿಲ್ಕ್, ದೇ ಡೋಂಟ್ ಲೈಕ್ ಮಿಲ್ಕ್, ಯು ಡೋಂಟ್ ಲೈಕ್ ಮಿಲ್ಕ್. ಓಕೆ, ಹಿ ಡಸಂಟ್ ಲೈಕ್ ಮಿಲ್ಕ್, ರೈಟ್? ಓಕೆ, ಹಿ ಡಸಂಟ್ ಬರಬೇಕಿಲ್ಲಿ, ಡೋಂಟ್ ಬರಬಾರ್ದು. ಸೊ ದಿಸ್ ಇಸ್ ರಾಂಗ್. ಓಕೆ, ನಾವು ಐ ಆಮ್ ಗೋ ಟು ಮಾರ್ಕೆಟ್, ಐ ಆಮ್ ಗೋ ಟು ಮಾರ್ಕೆಟ್, ಇದರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಐ ಆಮ್ ಇದೆ, ಗೋ. ಆಮ್ ಬಂದಾಗ ನಾವು ಒಂದು ಮೇನ್ ವರ್ಬ್ ಬಳಸಲ್ಲ, ವಿ ಒನ್ ಬಳಸಲ್ಲ. ಐ ಆಮ್ ಗೋ, ಐ ಆಮ್ ಕಮ್, ಐ ಆಮ್ ರೈಟ್ ಬರಲ್ಲ. ಓಕೆ, ಸೊ ಒಂದು ಇಲ್ಲಿ ಆಮ್ ತೆಗೆದು ಐ ಗೋ ಟು ಮಾರ್ಕೆಟ್, ಓಕೆ, ಬಟ್ ಐ ಗೋ ಟು ಮಾರ್ಕೆಟ್ ಎವ್ರಿ ಡೇ ಅಂತ ಹೇಳ್ಬೋದು. ಐ ಗೋ ಟು ಮಾರ್ಕೆಟ್ ಎವ್ರಿ ಡೇ, ನಾನು ಪ್ರತಿದಿನ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ಇರೋದ್ರಿಂದ ನಾವೇನು ಹೇಳಬೇಕು, ಇಲ್ಲಿ ಆಮ್ ಹಾಗೆ ಇರಬೇಕು, ಐ ಆಮ್ ಗೋಯಿಂಗ್, ಇಲ್ಲಿ ಐ ಎನ್ ಜಿ ಹಾಕಬೇಕು. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ಐ ಗೋ ಟು ಮಾರ್ಕೆಟ್ ನಾವು ಅಲ್ಲ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನಾವು. ಸೊ ಎಲ್ಲಿ ಹೋಗ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ, ವೇರ್ ಆರ್ ಯು ಗೋಯಿಂಗ್ ನಾವು, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನಾವು. ಓಕೆ, ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಬರಬೇಕು, ಐ ಆಮ್ ಗೋ ಟು ಮಾರ್ಕೆಟ್ ನಾವಲ್ಲ. ಓಕೆ, ನೆಕ್ಸ್ಟ್ ನೋಡಿ, ದೇ ಈಸ್ ಪ್ಲೇಯಿಂಗ್ ಔಟ್ಸೈಡ್, ದೇ ಈಸ್ ಪ್ಲೇಯಿಂಗ್ ಔಟ್ಸೈಡ್. ಸೊ ಇದರಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ. ಇನ್ನೊಂದರಲ್ಲಿ ಮೂರು ನಾನು ಹೇಳ್ತೀನಿ, ಜಸ್ಟ್ ಆ ಮಿಸ್ಟೇಕ್ಸನ್ನ ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳಿ. ವಿ ವಾಸ್ ವೆರಿ ಟಯರ್ಡ್ ಯೆಸ್ಟರ್ಡೇ, ವಿ ವಾಸ್ ವೆರಿ ಟಯರ್ಡ್ ಯೆಸ್ಟರ್ಡೇ, ಇದೊಂದು ನೋಡಿದ್ರ. ನೆಕ್ಸ್ಟ್ ಇದು ವಿ ಹ್ಯಾವ್ ಟೂ ಬ್ರದರ್ಸ್. ಓಕೆ, ವಿ ಹ್ಯಾವ್ ವಿ ಅಲ್ಲ, ಹಿ ಹ್ಯಾವ್ ಟೂ ಬ್ರದರ್ಸ್, ಹಿ ಹ್ಯಾವ್ ಟೂ ಬ್ರದರ್ಸ್. ಈ ಮೂರು ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ? ಸೊ ದ ಫಸ್ಟ್ ಒನ್ ಇಸ್ ದೇ ಈಸ್ ಪ್ಲೇಯಿಂಗ್ ಅಲ್ಲ, ದೇ ಅನ್ನೋದು ಪ್ಲೂರಲ್ ಫಾರ್ಮ್, ಒಂದಕ್ಕಿಂತ ಜಾಸ್ತಿ ಇರುವಂತಹ ವಸ್ತು, ವಿಷಯ, ವ್ಯಕ್ತಿ. ಸೊ ದೇ ಅಂದರೆ ಅವರು ಅಥವಾ ಅವು ಆಗ್ಬೋದು. ದೇ ಆರ್ ಪ್ಲೇಯಿಂಗ್, ಇಲ್ಲಿ ಈಸ್ ತೆಗೆದು ಆರ್, ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್, ಅವರು ಹೊರಗಡೆ ಆಟ ಆಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ವಿ ವಾಸ್ ವೆರಿ ಟಯರ್ಡ್ ಯೆಸ್ಟರ್ಡೇ, ವಿ ವಾಸ್ ವೆರಿ ಟಯರ್ಡ್ ಯೆಸ್ಟರ್ಡೇ. ಸೊ ಇಲ್ಲಿ ಏನಾಗುತ್ತೆ, ವಿ ಅನ್ನೋದು ಪ್ಲೂರಲ್, ಒಂದಕ್ಕಿಂತ ಜಾಸ್ತಿ, ನಾವು ನಾವು ಅಂತ ಬರುತ್ತಲ್ವಾ. ಸೊ ನಾವು ಬಂದಾಗ ಕಾಮನ್ ಆಗಿ ನಾವು ಇಲ್ಲಿ ವಾಸ್ ಅಂತ ಬಳಸಲ್ಲ, ವಾಸ್ ಅಂತ ಬಳಸೋದು ಸಿಂಗ್ಯುಲರಿಗೆ ಮಾತ್ರ, ಏಕವಚನ. ನಾನು, ಐ ವಾಸ್ ಟಯರ್ಡ್. ಓಕೆ, ಹಿ ವಾಸ್ ಟಯರ್ಡ್, ಶಿ ವಾಸ್ ಟಯರ್ಡ್, ಇಟ್ ವಾಸ್ ಟಯರ್ಡ್. ಇಲ್ಲಿ ವಿ ಅಂತ ಬಂದಾಗ ವಿ ವರ್ ಅಂತ ಬರಬೇಕು. ಏನಂತ ಬರಬೇಕು, ಇಲ್ಲಿ ಬರಿತೀನಿ ನೋಡಿ, ವಿ ವರ್ ವೆರಿ ಟಯರ್ಡ್ ಯೆಸ್ಟರ್ಡೇ, ನಾವು ನಿನ್ನೆ ತುಂಬ ಸುಸ್ತಾಗಿದ್ವಿ. ಹಿ ಹ್ಯಾವ್ ಟೂ ಬ್ರದರ್ಸ್, ಹಿ ಹ್ಯಾವ್ ಟೂ ಬ್ರದರ್ಸ್. ಇದರಲ್ಲಿ ಹ್ಯಾವ್ ಈಸ್ ರಾಂಗ್, ಹಿ ಹ್ಯಾಸ್ ಟೂ ಬ್ರದರ್ಸ್. ನೆಕ್ಸ್ಟ್ ಐ ಡಿಡಂಟ್ ವೆಂಟ್ ದೇರ್, ಇದು ತುಂಬ ಜನ ಮಾಡೋ ಮಿಸ್ಟೇಕ್. ಐ ಡಿಡಂಟ್ ವೆಂಟ್ ದೇರ್. ಸೊ ಡಿಡಂಟ್ ವೆಂಟ್, ನಾನಲ್ಲಿ ಹೋಗಲಿಲ್ಲ ಅಂತ ಹೇಳಲಿಕ್ಕೆ ಐ ಡಿಡಂಟ್ ವೆಂಟ್ ದೇರ್, ವಿಚ್ ಈಸ್ ರಾಂಗ್. ಸೊ ಇದು ಹೇಗೆ ತಪ್ಪಾಗುತ್ತೆ, ಐ ಡಿಡಂಟ್ ಈಸ್ ಓಕೆ, ಇಲ್ಲಿ ಡಿಡಂಟ್ ಇಲ್ಲ ಅಂದರೆ ಏನಾಗುತ್ತೆ, ಆ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಐ ವೆಂಟ್ ದೇರ್, ನಾನು ಅಲ್ಲಿಗೆ ಹೋದೆ. ಡಿಡಂಟ್ ಹಾಕಿದ್ರೆ ಏನಾಗುತ್ತೆ, ಐ ಡಿಡಂಟ್ ವೆಂಟ್ ಅಲ್ಲ, ಐ ಡಿಡಂಟ್ ಗೋ, ಐ ಡಿಡಂಟ್ ಗೋ ದೇರ್, ನಾನು ಅಲ್ಲಿಗೆ ಹೋಗಲಿಲ್ಲ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಶಿ ಈಸ್ ಕುಕ್ ಡಿನ್ನರ್ ನೌ, ಶಿ ಈಸ್ ಕುಕ್ ಡಿನ್ನರ್ ನೌ. ಇದು ಸರಿನಾ? ಶಿ ಈಸ್ ಕುಕ್, ನೋ, ಶಿ ಈಸ್ ಕುಕ್ಕಿಂಗ್, ಶಿ ಈಸ್ ಕುಕ್ಕಿಂಗ್, ಇಲ್ಲಿ ಐ ಎನ್ ಜಿ ಹಾಕ್ತೀವಿ. ಶಿ ಈಸ್ ಕುಕಿಂಗ್ ಡಿನ್ನರ್ ನೌ, ಅವಳು ಏನು ಮಾಡ್ತಾಳೆ, ಅವಳು ಈಗ ರಾತ್ರಿಯ ಅಡುಗೆ ಮಾಡ್ತಾ ಇದ್ದಾಳೆ. ಓಕೆ, ಡೂ ಹಿ ಪ್ಲೇ ಕ್ರಿಕೆಟ್, ಡೂ ಹಿ ಪ್ಲೇ ಕ್ರಿಕೆಟ್. ಇದು ನೋಡಿ, ಐ ಆಮ್ ಹ್ಯಾವಿಂಗ್ ಅ ಕಾರ್, ಐ ಆಮ್ ಹ್ಯಾವಿಂಗ್ ಎ ಕಾರ್. ಆಮೇಲೆ ಇನ್ನೊಂದು ಸೆಂಟೆನ್ಸ್ ತೊಗೊಳ್ಳಿ, ಮೂರು ಸೆಂಟೆನ್ಸ್ ನೋಡಿ, ಆ್ಯನಲೈಸ್ ಮಾಡಿ. ದೇ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ಸೊ ಈ ಮೂರು ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ. ದ ಫಸ್ಟ್ ಒನಲ್ಲಿ ಡೂ ಹಿ ಪ್ಲೇ ಅಂತ ಕೇಳಲ್ಲ ನಾವು, ಡೂ ಹಿ ಪ್ಲೇ. ಹಿ ಶಿ ಇಟ್ ಬಂದಾಗ ನಾವು ಡಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಸ್, ಇ ಎಸ್ ಹಾಕಬೇಕು. ಡಸ್ ಹಿ ಪ್ಲೇ ಕ್ರಿಕೆಟ್, ಅವ್ನು ಕ್ರಿಕೆಟ್ ಆಡ್ತಾನ. ಡಸ್ ಹಿ ಪ್ಲೇ ಕ್ರಿಕೆಟ್, ಡಸ್ ಹಿ ಪ್ಲೇ ಫುಟ್ಬಾಲ್, ಡಸ್ ಹಿ ಪ್ಲೇ ಬ್ಯಾಡ್ಮಿಂಟನ್. ಓಕೆ, ನೆಕ್ಸ್ಟ್ ಐ ಆಮ್ ಹ್ಯಾವಿಂಗ್ ಅ ಕಾರ್, ಹ್ಯಾವಿಂಗ್ ಅ ಕಾರ್ ಅಂತ, ಐ ಆಮ್ ಹ್ಯಾವಿಂಗ್ ಸರಿ ಇದೆಯಾ? ಇದು ಐ ಆಮ್ ಹ್ಯಾವಿಂಗ್ ಅ ಕಾರ್ ಅಲ್ಲ, ಆಮ್ ತೆಗಿಬೇಕು. ಐ
ಹ್ಯಾವ್. ಐ ಹ್ಯಾವ್ ಅ ಕಾರ್, HAVE. ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಒಂದು ಕಾರ್ ಇದೆ. ಐ ಹ್ಯಾವ್ ಅ ಕಾರ್. ಓಕೆ, ರೈಟ್. ನೆಕ್ಸ್ಟ್ ಯಾವುದು? ಹಾಂ, ದೇ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ದೇ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ ಹೇಳಬೇಕಾದ್ರೆ ನೋಡಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಏನು, ದೇ ಅನ್ನೋದು ಪ್ಲೂರಲ್, ಒಂದರಿಗಿಂತ ಜಾಸ್ತಿ ಇರೋದು, ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ವ್ಯಕ್ತಿ, ಒಬ್ಬರಿಗಿಂತ ಜಾಸ್ತಿ ಇರುವಂಥದ್ದು. ದೇ ಡಸಂಟ್ ಬರಲ್ಲ. ಸೊ ಇಲ್ಲಿ ನಾವು ES ತೆಗಿಬೇಕು, ES ತೆಗಿಬೇಕು. ಡಸಂಟ್ ಅಲ್ಲ, ದೇ ಡೋಂಟ್. ದೇ ಡೋಂಟ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್, ಅವರಿಗೆ ಪ್ರಶ್ನೆ ಅರ್ಥ ಆಗೋದಿಲ್ಲ. ಓಕೆ, ಹಿ ಕ್ಯಾನ್ ಟು ಸ್ವಿಮ್ ವೆರಿ ವೆಲ್. ಹಿ ಕ್ಯಾನ್ ಟು ಸ್ವಿಮ್ ವೆರಿ ವೆಲ್. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ. ಓಕೆ, ಸೊ ಇಲ್ಲಿ 3 ಸೆಂಟೆನ್ಸ್ ನೋಡೋಣಲ್ಲ, ನಿಮಗೂ ಅನುಕೂಲ ಆಗುತ್ತೆ ಅವಾಗ. ಹಿ ಕ್ಯಾನ್ ಟು ಸ್ವಿಮ್ ವೆರಿ ವೆಲ್. ಇಲ್ಲಿ ಏನು ತೆಗೆದ್ರೆ ಅಥವಾ ಏನು ಹಾಕಿದ್ರೆ ಸರಿ ಆಗುತ್ತೆ ನೋಡಿ. ಹಿ ಕ್ಯಾನ್ ಟು ಸ್ವಿಮ್ ವೆರಿ ವೆಲ್, ರೈಟ್. ಸೊ ಇಲ್ಲಿ ಹಿ ಟು ತೆಗಿಬೇಕು ನಾವು. ಹಿ ಕ್ಯಾನ್ ಸ್ವಿಮ್ ವೆರಿ ವೆಲ್, ಹಿ ಕ್ಯಾನ್ ಸ್ವಿಮ್ ವೆರಿ ವೆಲ್, ಅವನಿಗೆ ಚೆನ್ನಾಗಿ ಈಜಕ್ಕೆ ಆಗುತ್ತೆ. ಐ ಆಮ್ ಅಗ್ರಿ ವಿತ್ ಯು. ಐ ಆಮ್ ಅಗ್ರಿ ವಿತ್ ಯು ಅಂದ್ರೇನು? ಸರಿನಾ? ಓಕೆ, 3 ಸೆಂಟೆನ್ಸ್ ನೋಡಿ. ಐ ಆಮ್ ಅಗ್ರಿ ವಿತ್ ಯು, ಶಿ ಡೂ ಹರ್ ಹೋಮ್ವರ್ಕ್ ಯೆಸ್ಟರ್ಡೇ, ವಿ ಆರ್ ಗೋ ಟು ದ ಪಾರ್ಕ್. ಇದು 3 ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ? ಓಕೆ, ಲೆಟ್ಸ್ ಸಿ. ಐ ಆಮ್ ಅಗ್ರಿ ವಿತ್ ಯು. ಐ ಆಮ್ ಅಗ್ರಿ ಹೇಳೋ ಅವಶ್ಯಕತೆ, ಅಗ್ರಿ ಅಂತ ಬರಲ್ಲ ಇಲ್ಲಿ. ಅಗ್ರಿ ಅಂತ ಬಂದರೂ ನಾವು ಆಮ್ ಅಂತ ಹಾಕಲ್ಲ. ಸೊ ಐ ಅಗ್ರಿ ವಿತ್ ಯು. ಐ ಆಮ್ ಬಂದಾಗ ಅಗ್ರಿ ಬರಲ್ಲ, ಅಗ್ರಿ ಹಾಕಿದ್ರೆ ಆಮ್ ತೆಗಿಬೇಕು. ಐ ಅಗ್ರಿ ವಿತ್ ಯು ಅಂದರೆ ನಾನು ಒಪ್ಕೋತೀನಿ, ನೀನು ಹೇಳೋದನ್ನು ನಾನು ಒಪ್ಕೋತೀನಿ. ಶಿ ಡೂ ಹರ್ ಹೋಮ್ವರ್ಕ್ ಯೆಸ್ಟರ್ಡೇ. ಶಿ ಡೂ, ಯೆಸ್ಟರ್ಡೇ ಬಂದಿದೆಯಲ್ವಾ. ಸೊ ಶಿ ಬಂದಾಗ ಡೂ ಬರಲೇಬಾರ್ದು. ಶಿ ಡೂ ಬಂದಾಗ ಶಿ ಡಿಡ್. ಓಕೆ, ಶಿ ಡಿಡ್ ಹರ್ ಹೋಮ್ವರ್ಕ್ ಯೆಸ್ಟರ್ಡೇ. ಅವಳು ನಿನ್ನೆ ಅವಳ ಹೋಮ್ವರ್ಕನ್ನು ಮಾಡಿದ್ಲು. ವಿ ಆರ್ ಗೋ ಟು ದ ಪಾರ್ಕ್. ವಿ ಆರ್ ಗೋ ಟು ದ ಪಾರ್ಕ್. ಇಲ್ಲಿ ಏನು ತೆಗಿಬೇಕು ನಾವು? ಏನು ಮಿಸ್ಟೇಕ್ ಇದೆ? ಇಲ್ಲೇನಿದೆ ನೋಡಿದರೆ, ವಿ ಗೋ ಟು ದ ಪಾರ್ಕ್. ಇಲ್ಲಿ ಆರ್ ಅವಶ್ಯಕತೆ ಇಲ್ಲ. ವಿ ಗೋ ಟು ದ ಪಾರ್ಕ್, ನಾವು ಪಾರ್ಕಿಗೆ ಹೋಗ್ತೀವಿ. ಓಕೆ, ನಾವು he don't knows the answer. He don't knows the answer. Okay, so ಇಲ್ಲಿ ಏನು ತಪ್ಪಿದೆ? he don't itself is wrong. he don't ಅಂತ ಬರೋದಿಲ್ಲ. he knows the answer correct. he knows the answer. ಅವನಿಗೆ ಆನ್ಸರ್ ಗೊತ್ತು. ಅಥವಾ ಇದನ್ನು ನೆಗೆಟಿವ್ ಮಾಡ್ಬೇಕಂದ್ರೆ he doesn't know the answer. he doesn't know the answer. Okay, I didn't saw him. ಈ 3 ಸೆಂಟೆನ್ಸ್ ಏನಿದೆ? ಐ ಡಿಡೆಂಟ್ ಸಾ ಹಿಮ್. ಆಮೇಲೆ ಶಿ ಈಸ್ ಮೋರ್ ಟಾಲರ್ ದ್ಯಾನ್ ಮೀ. ವೇರ್ ಯು ಆರ್ ಗೋಯಿಂಗ್, ಇದರಲ್ಲಿ ಏನು ಮಿಸ್ಟೇಕ್ಸ್ ಇದೆ? ಓಕೆ, ಲೆಟ್ಸ್ ಸಿ. ಐ ಡಿಡೆಂಟ್ ಸಾ ಹಿಮ್, ನಾನು ಆಗಲೇ ಹೇಳಿದೆ ಇಲ್ಲಿ ಡಿಡೆಂಟ್ ಆಗಿ, ಡಿಡೆಂಟ್ ಇಟ್ ಸೆಲ್ಫ್ ಸೇಸ್ that is the past sentence. Okay, so past verb. ಸೊ ಇಲ್ಲಿ saw ಅವಶ್ಯಕತೆ ಇಲ್ಲ. see. I didn't see him. saw is wrong. I didn't see him. I didn't saw him ಅಲ್ಲ. She is more taller than me. ಇದೆಲ್ಲರಿಗೂ ಅನ್ಸುತ್ತೆ ಸರಿ ಇದೆಯಲ್ಲ, ಇಲ್ಲೇ ಏನು ತಪ್ಪಿದೆ ಅಂತ. ಬಟ್ ದರ್ ಇಸ್ ಅ ಸ್ಮಾಲ್ ಮಿಸ್ಟೇಕ್. ಮೋರ್ ಇಲ್ಲಿ ಅವಶ್ಯಕತೆ ಇಲ್ಲ. ಶಿ ಈಸ್ ಟಾಲರ್ ದ್ಯಾನ್ ಮೀ, ಅವಳು ನನಗಿಂತ ಎತ್ತರ ಇದ್ದಾಳೆ. ಮೋರ್ ಟಾಲರ್ ದೆನ್ ಅಲ್ಲ, ಟಾಲರ್ ಅಂತ ಬಂದ್ರೇ ಗಿಂತ ಜಾಸ್ತಿ ಎತ್ತರ ಅಂತ ಅರ್ಥ. ವೇರ್ ಯು ಆರ್ ಗೋಯಿಂಗ್, where you are going. where you are going ಅಂತ ಏನು ಹೇಳೋದು? where are, ಈ ಕಡೆ ಎಕ್ಸ್ಚೇಂಜ್ ಆಗಬೇಕಿದು. where are you going? where you are going ಅಲ್ಲ, where are you going. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದಿದೆಯಾ? he always come late. ಓಕೆ, he always come late. he always comes late. Okay, so ಇಲ್ಲಿ comes ಅಂತ ಹಾಕ್ಬೋದು. comes, yes ಹಾಕ್ಬೋದು. he always comes late. Okay, right. Next 5 more sentence. 5 sentence ನೋಡ್ಬಿಡೋಣ. Okay, so I am knowing the answer. She don't like coffee. We didn't had lunch. He make a mistake yesterday. There is many students in the class. Okay, so ಇದರಲ್ಲಿ ಏನು ಮಿಸ್ಟೇಕ್ಸ್ ಇದೆ ನೋಡಿ.
ಸಿಂಪಲ್. ಸೊ ಐ ಆಮ್ ನೋಯಿಂಗ್ ದ ಆನ್ಸರ್. ಐ ಆಮ್ ನೋಯಿಂಗ್ ದ ಆನ್ಸರ್. ನೋಯಿಂಗ್ ಅನ್ನೋ ಪದನೇ ಆ್ಯಕ್ಚುಲಿ ತಪ್ಪು ಇಲ್ಲಿ. ಐ ಆಮ್ ದ ಆನ್ಸರ್ ಸರಿನಾ? ಐ ಆಮ್ ದ ಆನ್ಸರ್ ಅಲ್ಲ, ಐ ಆಮ್ ದ ಆನ್ಸರ್ ಸಮ್ಟೈಮ್ಸ್ ಇಟ್ ಈಸ್ ಓಕೆ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಆಮ್ ತೆಗಿಬೇಕು, ಐ ಎನ್ ಜಿ ತೆಗಿಬೇಕು. ಐ ನೋ ದಿ ಆನ್ಸರ್. ಐ ನೋ ದಿ ಆನ್ಸರ್, ನನಗೆ ಆನ್ಸರ್ ಗೊತ್ತು. ಓಕೆ, ನೆಕ್ಸ್ಟ್ ಶಿ ಡೋಂಟ್ ಲೈಕ್ ಕಾಫಿ. ನಾನು ಆಗಲೇ ಹೇಳಿದೆ, ನಾವು ಹಿ ಶಿ ಇಟ್ಗೆ ನಾವು ಡೋಂಟ್ ಯೂಸ್ ಮಾಡಲ್ಲ, ಡಸಂಟ್. ಶಿ ಡಸಂಟ್ ಲೈಕ್ ಕಾಫಿ. ವಿ ಡಿಡಂಟ್ ಹ್ಯಾಡ್ ಲಂಚ್. ಸೊ ಹ್ಯಾಡ್ ಡಿಡಂಟ್ ಆದಮೇಲೆ ಹ್ಯಾಡ್ ಬರಬಾರ್ದು, ವಿ ಟು ಬರಬಾರ್ದು. ವಿ ಡಿಡಂಟ್ ಹ್ಯಾವ್ ಲಂಚ್, HAVE ಹ್ಯಾವ್. ವಿ ಡಿಡಂಟ್ ಹ್ಯಾವ್ ಲಂಚ್. ಹಿ ಮೇಕ್ ಅ ಮಿಸ್ಟೇಕ್ ಯೆಸ್ಟರ್ಡೇ. ಸೊ ಇಲ್ಲಿ ಯೆಸ್ಟರ್ಡೇ ಇರೋದ್ರಿಂದ ಅವನು ನೆನ್ನೆ ಮಿಸ್ಟೇಕ್ ಮಾಡ್ತಾನೆ ಅಂತ ಹೇಳಲ್ಲ, ನೆನ್ನೆ ಮಿಸ್ಟೇಕ್ ಮಾಡ್ದ, ಮೇಡ್. ಹಿ ಮೇಡ್ ಎ ಮಿಸ್ಟೇಕ್ ಯೆಸ್ಟರ್ಡೇ. There is many students in the class. There is many ಅಂತಿದೆಯಲ್ಲ, ಸ್ಟೂಡೆಂಟ್ಸ್ ಇರೋದ್ರಿಂದ there are many students in the class. ಓಕೆ, ಸೊ ಈ ಥರದ್ದು ಬೇಸಿಕ್ ಮಿಸ್ಟೇಕ್ಸ್ ನೀವು ಮಾಡ್ತಾ ಇದ್ದೀರಾ. ನೀವು ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ. ಮಿಸ್ಟೇಕ್ಸ್ ಎಲ್ಲೆಲ್ಲಿ ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ಸು ಬಹಳ ಆಗ್ತವೆ. ಸೊ ಈಸ್, ಆಮ್, ಆರ್, ವಾಸ್, ವರ್ ಇದೆಲ್ಲ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ತುಂಬ ಫೋಕಸ್ ಮಾಡಬೇಕು ನೀವು. ಈ ಥರ ಮಿಸ್ಟೇಕ್ಸ್ ನೀವು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೀವು ಖಂಡಿತ ಬೇಸಿಕ್ ಲೆವೆಲಿಂದ ಮುಂದೆ ಹೋಗೋದೇ ಇಲ್ಲ. ಓಕೆ, ರೈಟ್. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವಿನ್ನು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೀವು ನಮ್ಮ ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್, ನಿಮ್ಮಲ್ಲಿ ಯಾರಿಗಾದರೂ ಇಂಗ್ಲೀಷ್ ಓದೋದು ಬರೆಯೋದು ತುಂಬ ಕಷ್ಟ ಆಗ್ತಾಯಿದ್ರೆ ಅಥವಾ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ. Thank you so much for watching this video, and this is Anil Kumar signing off. I'll see you in the next video. Until then, keep watching my videos. Bye bye. Take care.